ಎಲ್ರಿಗೂ ಜೈ ಭೀಮ್. ಭಾನುವಾರ ಸ್ವಚ್ಛತಾ ಕಾರ್ಮಿಕ, ಸ್ವಚ್ಛತಾ ಸೇನಾನಿ ಪೋತಣ್ಣವರವರು ಮರಣ ಹೊಂದಿದ್ದಾರೆ. ಭಾನುವಾರ ಆ ಸುದ್ದಿ ಕೇಳಿ ತುಂಬ ದುಃಖ ಆಯಿತು. ದುಃಖ ಯಾಕಾಗುತ್ತಂದರೆ, ಒಬ್ಬ ಸ್ನೇಹಿತ ತುಂಬ ಆತ್ಮೀಯವಾಗಿ ಕೆಲಸ ಮಾಡ್ತಿದ್ದ, ಎಲ್ಲರ ಜೊತೆ ತುಂಬ ಸಂತೋಷವಾಗಿದ್ದಂಥ ವ್ಯಕ್ತಿ ತೀರ್ಕೊಂಡ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಆ ಥರ ಯಾಕೆ ಪೋತಣ್ಣವರು ತೀರ್ಕೊಂಡಾಗ ಯಾರೂ ಅವ್ರಿಗೆ ಸಹಾಯ ಮಾಡಿಲ್ಲ ಅನ್ನೋದನ್ನು ಕೇಳಿದ ತಕ್ಷಣ ಇನ್ನೊಂದು ಬೇಜಾರಾಯಿತು. ಮನುಷ್ಯನಿಗೆ ಇರಬೇಕಾಗಿದ್ದು ದೈವ ಭಕ್ತಿ ಅಲ್ಲ, ಮನುಷ್ಯತ್ವ ಇರಬೇಕು, ಮಾನವತೆ ಇರಬೇಕು. ಆ ಮಾನವತೆ ಇದ್ದಿದ್ದು ಯಾರಲ್ಲಿ ಅಂದರೆ ಪೌರ ಕಾರ್ಮಿಕರಲ್ಲಿ. ಈ ಪೋತಣ್ಣ ಈ ಥರ ತೀರ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣ ಗೌರಮ್ಮನವರು ಸಂಬಂಧಪಟ್ಟ ಇಲಾಖೆದ ಅಂದರೆ ಅಧಿಕಾರಿಗಳಿಗೆ ತಿಳಿಸಿ, ಮೇಸ್ತ್ರಿಗಳಿಗೆ ತಿಳಿಸಿ, ತಕ್ಷಣ ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಆ ಹೆಣವನ್ನು ಎತ್ಕೊಂಡೋಗಿ ವಿಕ್ಟೋರಿಯಾ ಆಸ್ಪತ್ರೆ ಸಾಧಿಸ್ತಾರ. ಅದು ನಿಜವಾಗ್ಲೂ ಮಾನವೀಯತೆ ಮಾಡುವಂಥ ಕೆಲಸ, ಅದು ಮಾನವೀಯತೆ ದೃಷ್ಟಿಯಲ್ಲಿ ಮಾಡುವಂಥ ಕೆಲಸ. ಅದು ಇಂಥ ಕೆಲಸ ಮಾಡೋರಿಗೆ ಬರೋದೊಬ್ಬರಿಗೆ, ಯಾಕೆಂದರೆ ಯಾರು ಮನುಷ್ಯತ್ವ ಇರುತ್ತೋ ಅವರು ಮಾತ್ರ ಈ ಕೆಲಸ ಮಾಡೋಕ್ಕೆ ಮನಸ್ಸು ಬರೋದು. ಮತ್ತು ಏನಂದರೆ, ಈ ರೀತಿ ಪೌರ ಕಾರ್ಮಿಕರು ದಿನನಿತ್ಯ ರಸ್ತೆಯಲ್ಲಿ ಹೆಣಗಳಾಗ್ತಿದ್ರೆ ಈಗ ಅವ್ರನ್ನ ಕಾಯಂ ಅಂತ ಯಾವಾಗ ಕರೆಯೋದು, ಕಾಯಂ ಅಂತ ಯಾವಾಗ ಮಾಡೋದು, ಸರ್ಕಾರಗಳವ್ರ ಬಗ್ಗೆ ಯಾವಾಗ ಗಮನ ಕೊಡೋದು, ಈ ರೀತಿ ಎಷ್ಟು ಇನ್ನೂ ಸಾವುಗಳಾಗಬೇಕು. ಪೋತಣ್ಣವರು ಭಾನುವಾರ ಆದರು. ಮತ್ತು ಅದಕ್ಕಿಂತ ಮೊದಲು ಬುಧವಾರ ರಾಜು ಅಂತೇಳಿ IPD ಸಾಲಪ್ಪರವರ ಸಂಬಂಧಿಕರು, ಅವರ ತಮ್ಮನ ಮಗ ರಾಜು ಅಂತೇಳಿ ಆತ ಕೂಡ ಕಾಯಿಲೆ ಬಿದ್ದು ಈ ರೀತಿ ತೀರ್ಕೊಂಡ. ಕಾಯಿಲೆ ಯಾಕೆ ಬೀಳ್ತಾವ್ರಂದರೆ, ಇದಕ್ಕೆ ಮೂಲ ಕಾರಣನೇ ನೋಡಿ, ಸತ್ತ ನಾಯಿಗಳನ್ನ ಎತ್ತಾಕ್ತಾರೆ, ಕಾಗೆಗಳನ್ನ ಎತ್ತಾಕ್ತಾರೆ, ಬೆಕ್ಕುಗಳನ್ನ ಎತ್ತಾಕ್ತಾರೆ. ಈಗ ವಾರ್ಡ್ ನಂಬರ್ 136ರಲ್ಲಿ ನಾನೇ ವಿಡಿಯೋ ಮಾಡಿದ ಪ್ರಕಾರ ನೋಡಬೇಕಾದ್ರೆ, ಅಲ್ಲಿ ದನದ ಕೋಳಿದ ಎಲ್ಲನೂ ಸೇರಿ, ಅಂದರೆ ಅಲ್ಲಿ ಬಿಸಾಕಿರೋವಂಥ ಕಚಡದಲ್ಲಿ ಇಡ್ತಾರೋದು, ಅಲ್ಲಿ ಬೋಟಿ ಲಿವರು ಅದು ಏನೇನೋ ಬಿದ್ದಿತ್ತು. ಗಬ್ಬು ವಾಸನೆ ಅಂದರೆ ವಾಸನೆ ತಡ್ಕೊಳಕ್ಕಾಗಲ್ಲ. ಆ ಥರ ವಾಸನೆಯಲ್ಲಿ ಅವರು ಕೆಲಸ ಮಾಡಿದ್ರಿಂದನೇ ಇಷ್ಟು ಬೇಗ ಸಾಯೋಕ್ಕೆ ಕಾರಣ ಆಗ್ತಾಯಿದೆ. ಆದರೆ ಸರ್ಕಾರಗಳು ಮತ್ತು BBMP ಏನು ಮಾಡ್ತಾವ್ರೆ, ಇವ್ರು ಕೆಲಸ ಮಾಡ್ತಾಯಿದ್ದಾರೆ, ಇವ್ರಿಗೆ ಸಂಬಳ ಕೊಡ್ತಾಯಿದ್ದೀವಿ ಅಷ್ಟೇ ನೋಡ್ತಾ ಇರೋದು. ಆದರೆ ಅವರ ಆರೋಗ್ಯದ ಬಗ್ಗೆ ಆಗಲಿ, ಅವರ ಕ್ಷೇಮದ ಬಗ್ಗೆ ಆಗಲಿ ಯಾವುದೇ ರೀತಿ ಅವ್ರ ಬಗ್ಗೆ ಕಾಳಜಿನೇ ಇಲ್ಲ ಅಧಿಕಾರಿಗಳಿಗೆ. ಅವ್ರು ಬಂದ ತಕ್ಷಣ ಆ ಕಂಪ್ಲೇಂಟು ಈ ಕಂಪ್ಲೇಂಟ್ ಅಂತೇಳಿ ಕಳಿಸೋದೊಂದೇ ಕೆಲಸ ಕಲ್ತಿದ್ದಾರೆ ಹೊತ್ತು ಇವ್ರಿಗೆ ಈ ಕೆಲಸ ಮಾಡೋರಿಗೆ ಏನು ಬೇಕು, ಏನು ಕೊಡಬೇಕು, ಇವರ ಮುಂದಿನ ಜನ್ರೇಷನ್ನು ಮತ್ತು ಇವರ ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನು ಒಂದು ಕಿಂಚಿತ್ತೂ ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಧಿಕಾರಿಗಳಿಗೆ. ಒಂದು. ಎರಡನೇದು, 3 ತಿಂಗಳಿಗೊಂದು ಸಲ ಮಾಸ್ಟರ್ ಚೆಕಪ್ ಮಾಡಬೇಕಂತಾರೆ. ದೇವರೊಣಗೆ ಹೇಳ್ತೀನಿ, ಮಾಸ್ಟರ್ ಚೆಕಪ್ ಯಾರಿಗೂ ಮಾಡಲ್ಲ. BP ಚೆಕಪ್ ಮಾಡಿ ಕಳಿಸ್ತಾರೆ ಅಷ್ಟೇ ಹೊತ್ತು ಮಾಸ್ಟರ್ ಚೆಕಪ್ ಮಾಡಲ್ಲ. ಅದರಿಂದನೇ ಪೌರ ಕಾರ್ಮಿಕರು ಬೇಗ ತೀರ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿದೆ. ಸಿದ್ದರಾಮಯ್ಯ ಸರ್ಕಾರ ಹೇಳಿದೆ ನಾನು ಕಾಯಂ ಮಾಡ್ತೀನಿ ಅಂತೇಳಿ. ಎಲ್ಲಿ ಕಾಯಂ ಮಾಡ್ತಾಯಿದ್ದೀರಾ? ಕಾಯಮಾಗಿ ಎಲ್ಲರನ್ನೂ ಸಾಯಿಸ್ತಾ ಇದ್ದೀರಾ, ಕಾಯಮಾಗಿ ಎಲ್ಲರನ್ನೂ ಖಾಲಿ ಮಾಡ್ತಾಯಿದ್ದೀರಾ, ಕಾಯಮಾಗಿ ಕಾರ್ಮಿಕರು, ಪೌರ ಕಾರ್ಮಿಕರು ಇಲ್ದಂಗೆ ಮಾಡ್ತಾಯಿದ್ದೀರಾ. ಸಿದ್ದರಾಮಯ್ಯ ಸರ್ಕಾರ ಅವರು ದಯವಿಟ್ಟು ನೀವು ಬರೀ ಮಾತುಗಳನ್ನ ಹೇಳ್ಕೊಂಡು ಉಡಾಫೆ ಹೇಳ್ಕೊಂಡು ಹೋಗೋದು ಬೇಡ ಸರ್. ದಯಮಾಡಿ ಈ ಬಾರಿ ನಿಮ್ಮ ಅವಧಿಯಲ್ಲಿ ಅವ್ರನ್ನೆಲ್ಲರನ್ನೂ ಕಾಯಂ ಮಾಡಿ. ಈಗ ಅವರು ಪೋತಣ್ಣವ್ರು ತೀರ್ಕೊಂಡ್ರು, ಅವ್ರ ಮನೆಗೆ ಈಗ ಸಂಸಾರ ನಡೆಸೋರು ಯಾರು? ಆ 2 ಮಕ್ಕಳಲ್ಲಿ ಅವರ ಮಿಸ್ಸಸ್ಸು ರೋಗಿಗಾಗಿದ್ದಾರೆ, ಅವ್ರ ಮಗನಿಗೂ ಹುಷಾರಿಲ್ವಂತೆ. ಇನ್ನೊಬ್ಬ ಹುಡುಗ ಏನು ಸಂಪಾದನೆ ಮಾಡ್ತಾನೆ, ಏನು ಸಾಕ್ತಾನೆ ಅವ್ರನ್ನ. ಅದಕ್ಕಾಗಿ ಯಾರ್ಯಾರು ಈ ರೀತಿ ಕೆಲಸದಲ್ಲಿ ಮಾಡೋವಾಗ ಕೆಲಸ ಮಾಡುವಂಥ ಅಪಘಾತ ಆಗಿದೆಯೋ, ಯಾರು ಪ್ರಾಣ ಹೋಗಿದೆಯೋ ಅಂಥವ್ರಿಗೆ ತುರ್ತಾಗಿ ಅವ್ರಿಗೆ ಕೆಲಸಗಳನ್ನ ಕಾಯಂ ಮಾಡಿ. ಫಸ್ಟು ಅವ್ರನ್ನ ಕೆಲಸಗಳನ್ನ ಬದಲಿ ಕೆಲಸನೋ ಅಥವಾ ಇನ್ನೊಂದು ಪರ್ಮನೆಂಟ್ ಕೆಲಸನೋ ಕೊಟ್ಟರೆ ಅವ್ರ ಕುಟುಂಬವನ್ನು ಪೋಷಣೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನೀವು ಏನು ಮಾಡಲ್ಲ, ಬರೀ 5 ಲಕ್ಷ 10 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರೆ ಹಣ ಎಷ್ಟೋ ತೀರುತ್ತೆ. ಹೆಣ ಇರೋವರೆಗೂ ಹಣ ಇರುತ್ತೆ, ಹೆಣ ಹೋದ್ಮೇಲೆ ಹಣನೂ ಇರಲ್ಲ. ಅದರಿಂದ ದಯಮಾಡಿ ಅವರು ಬದಲಾಗಿ ಅವರಿಗೆ ಕೆಲಸವನ್ನು ಕಾಯಂ ಕೆಲಸ ಕೊಡಿ, ಎಲ್ಲ ಒಂದು ಆಫೀಸಲ್ಲಿ ಕೆಲಸ ಕೊಡಿ. ಆದಷ್ಟು ಪೌರ ಕಾರ್ಮಿಕರನ್ನ ಈ ಬೋಟಿ ಎತ್ತೋದು, ಸತ್ತ ನಾಯಿಗಳನ್ನ ಎತ್ತೋದು, ಪ್ರಾಣಿಗಳನ್ನ ಎತ್ತೋದು, ದನಗಳ ಸತ್ರೆ ಎತ್ತೋದು, ಇದನ್ನು ತಪ್ಪಿಸಿ. ಯಾಕೆಂತೇಳಿದ್ರೆ ಅದರಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳಿರ್ತಾವೋ ಅವೆಲ್ಲ ಇವ್ರ ದೇಹದಲ್ಲಿ ಹೋಗ್ಬಿಡ್ತವೆ. ಇವ್ರ ದೇಹದಲ್ಲಿ ಹೋದ್ಮೇಲೆ ಹಸು ಯಾವ ರೀತಿ ಸತ್ತೋ ಅದೇ ರೀತಿ ಇವನು ಸಾಯ್ತಾನೆ. ಈ ರೀತಿ ಆಗಿನೇ ಪೌರ ಕಾರ್ಮಿಕರು ಜಾಸ್ತಿ ಸಾಯ್ತಾ ಇರೋದು. ದಯಮಾಡಿ ಈ ಬಾರಿ ಸ್ವಲ್ಪ ನೀವು ಮನಸ್ಸು ಮಾಡಿದ್ರೆ ಸಿದ್ದರಾಮಯ್ಯವರು ಕಾಯಂ ಆಗಿಬಿಡ್ತಾರೆ. ಜಮೀರ್ ಅಹಮದ್ ಖಾನ್ ಅವರು ಮೊದಲೇ ಹೇಳಿದರು, ನಾನು ಸಿದ್ದರಾಮಯ್ಯ ಸರ್ಕಾರ ಬಂದರೆ ಕಾಯಂ ಮಾಡಿಸ್ತೀನಿ ಅಂತೇಳಿ. ನಾನು ಮೊನ್ನೆನೂ ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ. ಜಮೀರ್ ಅಹಮದ್ ಖಾನ್ ಅವ್ರನ್ನ ನೀವು ಹೋಗಿ ಲೆಟರ್ಗಳು ಕೊಡೋ ಮೂಲಕ ನೀವು ಕೇಳಿ, ನಿಮಗೆಲ್ಲರಿಗೂ ಕಾಯಂ ಆಗುತ್ತೆ ಅಂತ ಹೇಳಿದೆ. ಆದರೆ ಇವತ್ತವರೆಗೂ ಯಾರೂ ಹೋಗಿಲ್ಲ. ಅವರೇ ನಿಮ್ಮ ಕೇರಿಗೆ ಬಂದಿದ್ದರು, ಕೇರಿಗೆ ಬಂದಾಗ ಕೂಡ ನೀವು ಅವ್ರನ್ನ ಕಾಯಂ ಮಾಡಿ ಅಂತ ಕೇಳಲಿಲ್ಲ. ಇದು ನಮ್ಮ ಪೌರ ಕಾರ್ಮಿಕರ ದೌರ್ಭಾಗ್ಯ.
ಯಾಕಂದರೆ ಅವರು ದುಃಖದಲ್ಲಿದ್ದಾಗ ಏನು ಮಾತಾಡಬೇಕನ್ನೋ ಗೊತ್ತಿಲ್ಲ. ಪೌರ ಕಾರ್ಮಿಕರು ಮಾತಾಡಿಲ್ಲ. ಪೌರ ಕಾರ್ಮಿಕರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ, ಎಲ್ಲ ಪೌರ ಕಾರ್ಮಿಕರನ್ನು ಕಾಯಂ ಮಾಡಬೇಕಂತೇಳಿ ಸಿದ್ದರಾಮಯ್ಯ ಸರ್ಕಾರನ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಚೀರಾಮ್. ಓ ನಿಮಗೇನು ಬುದ್ಧಿ ಜ್ಞಾನ ಇದೆಯಾ? ಇದೆಲ್ಲ ಮಾಡೋದು ಯಾರು ಹೇಳಿದ್ದು ನಿಮಗೆ? ಹಾಂ, ಯಾರು ಹೇಳಿದ್ದು ನಿಮ್ಗೆ ಇದೆಲ್ಲ ಮಾಡೋ ಅಂತ? ಹಸುದಲ್ರಿ, ರಕ್ತ ಎಲ್ಲ ಇದೆ, ಗೊಬ್ಬರ. ಅಪ್ಪ ರೇ, ವಾಸನೆ ಬರ್ತಲ್ಲ, ಹೋಗ್ರಿ ಆ ಕಡೆ. ನಡ್ರಿ ಆ ಕಡೆ. ಅಷ್ಟೇ ರೀ ನಿಮ್ಮ ಆರೋಗ್ಯ. 100 ವರ್ಷ ಬಾಳೋನು 20 ವರ್ಷ ಸತ್ತೋಗ್ಬಿಡ್ತಾನೆ ರೀ ಈ ವಾಸನೆಗೆ. ತಡ್ಕೊಳಕ್ಕಾಗ್ತಲ್ವಲ್ರಿ. ಹೆಂಗ್ರಿ ಪೌರ ಕಾರ್ಮಿಕರು ಮಾಡೋದು? ಅಧಿಕಾರಿಗಳ ಮೇಲೆ FIR ಮಾಡಿಸ್ಬಿಡ್ಬೇಕ್ರಿ, ಬಿಡಬಾರ್ದ್ರಿ ಇಂಥದನ್ನೆಲ್ಲ.